ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಪಾಪು ಬಂದು 5 o'clockಗೆ ಎದ್ಬಿಟ್ಟಿದ್ದ ಇವತ್ತು. ಸೊ ಅಮ್ಮ ಅವನನ್ನು ತೂಗಿ ಮಲಗಿಸಿದ್ರು ಬಿಕಾಸ್ ಅವನು ಯಾವಾಗಲೂ ಎದ್ದೇಳ್ತಿರ್ತಾನೆ. ಅದಾದಮೇಲೆ ಮಾರ್ನಿಂಗ್ ಆಯಿತು. ಸೊ ನಾನೇ ಟೀ ಮಾಡಿದ್ದು. ಸೊ ಟೀ ಪ್ರಿಪೇರ್ ಮಾಡಿ ಟೀ ಕುಡಿದ್ವಿ. ಅಷ್ಟರೊಳಗೆ ನಮ್ಮ ಗುಂಡು ಕೂಡ ಎದ್ದು ಆಟ ಆಡ್ತಾ ಇದ್ದಾರೆ ಇಲ್ಲಿ. ಆಮೇಲೆ ತುಂಬ ಅಳ್ತಾ ಇದ್ದ. ಸೊ ಅಮ್ಮ ಈ ಥರ ಮಲಗಿಸಿದ್ರು ಮತ್ತೆ. ಆಮೇಲೆ ಮತ್ತೆ ಎದ್ದ ಅವನು. ಆಮೇಲೆ ನಮ್ಮ ಅಕ್ಕ ಅವನಿಗೆ ಫೀಡ್ ಮಾಡಿಸಿ ಆಮೇಲೆ ಮತ್ತೆ ಅವನು ನಿದ್ದೆ ಮಾಡ್ತಾಯಿದ್ದ ಮಾರ್ನಿಂಗ್ಗೆ. ನನ್ನ ತಂಗಿ ಇನ್ನೂ ಎದ್ದಿರಲಿಲ್ಲ, ಇನ್ನೂ ಮಲಗಿದ್ಲು. ಮತ್ತು ನಮ್ಮ ಗುಂಡು ಹಾಲು ಕುಡಿದು ಮತ್ತೆ ಎದ್ದು ಆಟ ಆಡ್ಕೊಂಡು ಮಲಗಿದ್ದ. ಮತ್ತು ನಮ್ಮ ಅಕ್ಕ ನನ್ನ ತಂಗಿ ಕೂಡ ಫೋನಲ್ಲಿ ಫುಲ್ ಬ್ಯುಸಿಯಾಗಿದ್ದರು. ನಮ್ಮಮ್ಮ ಆಗಲೇ ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ರು. ಮತ್ತು ಇವನಂತೂ ಯಾವಾಗಲೂ ಆಟ ಆಡ್ತಾನೇ ಇರ್ತಾನೆ, ಮಲ್ಕೊಳ್ಳಲ್ಲ. ಇವಾಗಂತೂ ತುಂಬ ಆಟಗಳು ಆಡ್ತಿರ್ತಾನೆ. ಅದಾದಮೇಲೆ ನೆಕ್ಸ್ಟು ನಾನಿಲ್ಲಿ ರೈಸ್ಗೆ ಇಟ್ಟಿದ್ದೆ. ಆ್ಯಕ್ಚುಲಿ ರೈಸ್ ಕುಕ್ಕರ್ ಬಂದು ಲೈಕ್ ಏನು ಹೇಳೋದು, ಅದು ನೋಡ್ಕೊಂಡಿಲ್ಲ. ಸೊ ಅದು ಹಂಗೆ ಲೈಕ್ ಇದಾಯಿತು. ಸೊ ಅದಾದ ಮೇಲೆ ಎಲ್ಲರೂ ಕೂತಿದ್ರು. ಸೊ ಸಂಡೇ ಆಗಿರೋದ್ರಿಂದ ಪೂಜೆ ಮಾಡೋದಿತ್ತು. ಸೊ ಎಲ್ಲ ಕ್ಲೀನ್ ಮಾಡಿ ಮನೆ ಮುಂದೆ ಎಲ್ಲ ನೀರು ಹಾಕಿ ಸೊ ದೇವರಿಗೆ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿದೆ. ಆ್ಯಂಡ್ ನಮ್ಮ ಭಾವ ಕೂಡ ಊರಿಂದ ಬಂದಿದ್ದರು, ಅವರು ಕೂಡ ಬಂದರು. ಆಮೇಲೆ ನನ್ನ ತಂಗಿ ನಾನು ವ್ಲಾಗ್ ಮಾಡ್ತೀನಿ ಅಂತ ಅವಳು ವೀಡಿಯೋ ಮಾಡ್ತಿದ್ಳು. ಸೊ ದೇವ್ರದ್ದು ಪೂಜೆ ಸಾಮಾನೆಲ್ಲ ತೊಳೆದಿಟ್ಟು ಆಮೇಲೆಲ್ಲ ಕ್ಲೀನ್ ಮಾಡಿ ಆ್ಯಂಡ್ ನಾನು ಸ್ನಾನ ಮುಗಿಸಿ ಬಂದು ಸೊ ಫೈನಲಿ ಪೂಜೆ ಎಲ್ಲ ಆಯಿತು. ಅದಾದಮೇಲೆ ನನ್ನ ತಂಗಿ ಪಾಪು ಜೊತೆ ಹೊರಗಡೆ ಆಟ ಆಡ್ತಾಯಿದ್ಲು, ಅದು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಮತ್ತು ಅವನು ತುಂಬ ಆಟ ಆಡ್ತಾನೆ, ತುಂಬ ತುಂಟ. ಆ್ಯಂಡ್ ನನ್ನ ತಂಗಿ ಕೂಡ ಹಂಗೆ ವಾಕ್ ಮಾಡ್ತಾಯಿದ್ಲು, ವೆದರ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ನಂದು ಮತ್ತು ನನ್ನ ತಂಗಿದು ಪೂಜೆ ಎಲ್ಲ ಆಯಿತು. ಅದಾದಮೇಲೆ ನಮ್ಮ ಅಕ್ಕ ಕೂಡ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಪೂಜೆ ಮಾಡ್ತಾಯಿದ್ಲು. ನಾನು ಪಾಪು ಎದ್ದಿದ್ದಲ್ಲ, ಆಟ ಆಡ್ಸೋಣ ಅಂತ ಅವನ್ನ ಆಟ ಆಡಿಸ್ತಾ ಇದ್ದೆ. ಅದಾದಮೇಲೆ ನಮ್ಮಮ್ಮ ಕೂಡ ಸುಮ್ಮನೆ ಕೂತಿದ್ರು, ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದೆ. ಪಾಪನವರು ಕೂಡ ಆಟ ಆಡಿಸ್ತಾ ಕೂತಿದ್ರು. ಅದಾದಮೇಲೆ ನಾನು ಆಲ್ಮೋಸ್ಟ್ ನಮ್ಮ ಪಾಪನ್ನ ಕ್ಯಾಪ್ಚರ್ ಮಾಡಿದ್ದೆ ಬಿಕಾಸ್ ಅವನ ಜೊತೆ ನನಗೆ ಟೈಮ್ ಸ್ಪೆಂಡ್ ಮಾಡೋದಂದರೆ ತುಂಬ ಇಷ್ಟ. ಸೊ ಅವ್ನು ಮಲ್ಕೊಳ್ಳೋ ಟೈಮ್ ಆಯಿತು, ಅವನ್ನ ಮಲಗಿಸಿ ಆಮೇಲೆ ಮತ್ತೆ ಎದ್ದ ಅವನು. ಸೊ ಮತ್ತೆ ಎದ್ದ, ಮತ್ತೆ ಆಟ ಆಡಿಸ್ತಾ ಇದ್ವಿ. ಅದಾದಮೇಲೆ ಹೊರಗಡೆ ನೋಡ್ತೀನಿ, ಆವಾಗಲೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಬೈ ಈವ್ನಿಂಗ್. ಸೊ ತುಂಬ ಮಳೆ ಆಯಿತು ನಮ್ಮ ಕಡೆ ಅಂತೂ. ಆ್ಯಂಡ್ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಯಾಕೆ ಈ ಥರ ಫಿಲ್ಟರ್ ಹಾಕಿದ್ದೀನಿ ಅಂದರೆ ತುಂಬ ಹೈಲೈಟ್ ಆಗಿರುತ್ತೆ ಆ್ಯಂಡ್ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಅಂತ. ಆ್ಯಂಡ್ ಇಲ್ಲಿ ನಮ್ಮ ಗುಂಡು ಚಡ್ಡಿನೇ ಹಾಕಿಲ್ಲ, ಆಟ ಆಡ್ತಾ ಇದ್ದ. ಸೊ ಇವಾಗ ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಂತೂ ನಂಗೆ ತುಂಬ ಕ್ಯಾಪ್ಚರ್ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಎಲ್ಲ ಕೂಡ ರೆಕಾರ್ಡ್ ಮಾಡ್ಕೊತೀನಿ. ನನ್ನ ತಂಗಿ ಟೀ ಪ್ರಿಪೇರ್ ಮಾಡ್ತಿದ್ರು. ಆಮೇಲೆ ನಮ್ಮ ಭಾವ ಕೂಡ ಊರಿಂದ ಬಂದಿದ್ರಲ್ಲ, ಸೊ ಬಿರಿಯಾನಿ ಪ್ರಿಪೇರ್ ಮಾಡ್ತಾಯಿದ್ರು, ಸಂಡೇ ಸ್ಪೆಷಲ್. ಸೊ ನಮ್ಮ ಭಾವನೆಲ್ಲ ಮಾಡಿದ್ದು ಚಿಕನ್ ಬಿರಿಯಾನಿ ಮಾಡಿದ್ದಿತ್ತು ಆ್ಯಕ್ಚುಲಿ. ಅದಾದಮೇಲೆ ನಮ್ಮ ಪಾಪ ಸ್ನಾನ ಮಾಡಿಸೋಣ ಅಂತ ಕರ್ಕೊಂಡು ಹೋದೆ. ಆ್ಯಂಡ್ ನಾನು ಕೂಡ ಹಂಗೆ ಪೋಸ್ ಕೊಟ್ಟೆ. ಆ್ಯಂಡ್ ಪಾಪು ಸ್ನಾನ ಆಯಿತು, ಅಮ್ಮ ಅವನಿಗೆ ಫೀಡ್ ಮಾಡಿಸಿ ಅವ್ನು ಮಲ್ಕೊಳ್ಳೋ ಟೈಮು. ಸ್ನಾನ ಆದ ತಕ್ಷಣ ಮಲ್ಕೊಬಿಡ್ತಾನೆ ಅವನು. ಅಮ್ಮ ಹಂಗೆ ಅವನ ದಬ ಹಾಕ್ಕೊಂಡು ಮಲಗಿಸ್ತಾಯಿದ್ರು. ಆ್ಯಂಡ್ ಫೈನಲಿ ನಮ್ಮ ಭಾವ ಮತ್ತು ಅಪ್ಪ ಎಲ್ಲ ಸೇರಿ ಬಿರಿಯಾನಿ ರೆಡಿ ಮಾಡ್ತಾಯಿದ್ರು. ಸೊ ಪಾಪು ಕೂಡ ಮಲಗಿಬಿಟ್ಟ. ಅದಾದಮೇಲೆ ಎಲ್ಲರೂ ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ರು, ಟಿ ವಿ ನೋಡಿಕೊಂಡು. ನಮ್ಮ ಭಾವ ಇಲ್ಲಿ ಫುಲ್ಲು ಬಿರಿಯಾನಿ ಎಲ್ಲ ರೆಡಿ ಮಾಡಿ ಊಟಕ್ಕೆ ಕೂತ್ಕೊಳ್ಳೋ ಟೈಮು. ಸೊ ಊಟಕ್ಕೆ ಕೂತ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ ಎಲ್ಲರೂ ಕೂಡ. ತುಂಬ ಇಷ್ಟ ಆಯಿತು ಆ್ಯಂಡ್ ಟೇಸ್ಟ್ ಕೂಡ ಸಖತ್ತಾಗಿ ಬಂದಿತ್ತು. ಸೊ ಊಟಕ್ಕೆಲ್ಲ ರೆಡಿ ಮಾಡಿ ಸೊ ಫೈನಲಿ ನಾವೆಲ್ಲರೂ ಕೂತ್ಕೊಂಡು ಬಿರಿಯಾನಿನ ಟೇಸ್ಟ್ ಮಾಡಿದ್ವಿ. ಟೇಸ್ಟ್ ವಾಸ್ ಆಸಮ್. ಆ್ಯಂಡ್ ಅದರ ಜೊತೆ ಪೆಪ್ಪರ್ ಫ್ರೈ ಕೂಡ ಮಾಡಿದರು ಭಾವ. ಸೊ ಅದು ಕೂಡ ಚೆನ್ನಾಗಿತ್ತು. ಆ್ಯಂಡ್ ಎಸ್, ನಾನೆಲ್ಲ ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಮಾರ್ನಿಂಗ್ ಟು ಟಿಲ್ ನೈಟ್ವರೆಗೂ. ಆ್ಯಂಡ್ ಫೈನಲಿ ನಾವೆಲ್ಲರೂ ಕೂಡ ಬಿರಿಯಾನಿ ತಿಂದ್ವಿ. ಆ್ಯಕ್ಚುಲಿ ಚಿಕನ್ ಅಲ್ಲ, ಮಟನ್ ಬಿರಿಯಾನಿ, ಸಾರಿ. ಸೊ ನಮಗೆಲ್ಲ ತುಂಬ ಇಷ್ಟ ಆಯಿತು. ಆ್ಯಂಡ್ ಫೈನಲಿ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ತಿಂದಾದ್ಮೇಲೆಲ್ಲ ವಾಶ್ ಮಾಡಿ ಆ್ಯಂಡ್ ಇನ್ನೇನು ಮಲ್ಕೊಳ್ಳೋ ಟೈಮ್ ಆಯಿತು. ಸೊ ಎಲ್ಲ ಮಲ್ಕೊಳ್ಳಿಕ್ಕೆ ರೆಡಿ ಮಾಡಿದ್ವಿ. ನಮ್ಮ ಗುಂಡು ಆವಾಗಲೇ ತಾಚಿ ಮಾಡಿಬಿಟ್ಟಿದ್ದ.
ಆ್ಯಂಡ್ ಎಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.